ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ವಿಡಿಯೋ ಲೆಂತ್ ಆಗುತ್ತೆ, ಕಟ್ ಮಾಡಿಬಿಡಿ. ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟು ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ. ನೋಡಿ, ಒಂದು ಬಿ ಎಚ್ ಎ ಫ್ಲ್ಯಾಟು ಏನು ನಮ್ಮ ಬೆಂಗಳೂರಿನಲ್ಲಿ ಕಟ್ತಾ ಇರೋದು ಎಲ್ಲ ಪ್ರತಿಯೊಂದು ಎಷ್ಟು ರೇಟ್ ಆಗುತ್ತೆ, ನಾವು ಯಾವ ರೀತಿ ತಗೊಬೇಕು, ನಾವು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕು, ಮತ್ತು ಇದು ಅಮೌಂಟ್ ಎಷ್ಟಾಗುತ್ತೆ, ಸರ್ಕಾರದಿಂದ ನಮಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ, ಇದರಿಂದ ನಮ್ಮ ಬೆನಿಫಿಟ್ ಏನು ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಒಂದು ಸರಿ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ. ಒಂದು ಬಿ ಎಚ್ ಎ ಆಗಲಿ 2 ಬಿ ಎಚ್ ಎ ಆಗಲಿ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದರೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಫ್ಲ್ಯಾಟ್ಗಳು ನಿಮ್ದಾಗಿಸ್ಕೊಳ್ಳಿ ಬೆಂಗಳೂರಿನಲ್ಲಿ ಕಮ್ಮಿ ಬೆಲೆಯಲ್ಲಿ. ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ 2 ಬಿ ಎಚ್ ಎ ಬೇಕು ಅಂದರೆ ನಮ್ಮ ವೀಡಿಯೋಗಳನ್ನು ನೋಡಿ, ಹಾಗೆ ಎಲ್ಲ ವೀಡಿಯೋ ಬಗ್ಗೆ 2 ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 ಬಿ ಎಚ್ ಎ ಫ್ರೆಂಡ್. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೆಂಗಳೂರು ನಿವಾಸಿಗಳಿಗೋಸ್ಕರ ಫ್ಲ್ಯಾಟ್ಗಳು ನಿರ್ಮಾಣ ಮಾಡ್ತಾಯಿದೆ. ನೋಡಿ, ಇದು ಬಡವರಿಗೆ ಅಂತ ಈ ಸ್ಕೀಮು ತಂದಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಯೋಜನೆ ತಂದಿದ್ದರು. ಸುಮಾರು 2016ನೇ ಇಸ್ವಿಯಲ್ಲೇ ಈ ಯೋಜನೆ ತಂದಿದ್ದರು ಫ್ರೆಂಡ್. ಈಗ 1 ಬಿ ಎಚ್ ಎ ಫ್ಲ್ಯಾಟ್ಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಂಚಿಕೆ ಮಾಡ್ತಾಯಿದ್ದಾರೆ. ಇನ್ನು ಕೆಲವು ಬಾಕಿ ಉಳಿದಿದ್ದಾವೆ ಫ್ರೆಂಡ್. ಅಂಥವ್ರು ನೀವು ಏನಾರು ಅರ್ಜಿ ಅಂತಾರೋ ನೀವು ಅರ್ಜಿ ಸಲ್ಲಿಸ್ಕೋಬೋದು. 1 ಬಿ ಎಚ್ ಎ ಫ್ಲ್ಯಾಟು ಈಗಲೂ ಸಹ ಅರ್ಜಿ ಸಲ್ಲಿಸ್ಬೋದು. ಈ 1 ಬಿ ಎಚ್ ಎ ಫ್ಲ್ಯಾಟ್ ಅಂತ ನಿಮಗೆ ತಿಳಿಸ್ತೀನಿ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು, ಸರ್ ನಮಗೆ BPL ಕಾರ್ಡ್ ಇಲ್ಲ, APL ಕಾರ್ಡ್ ಇದೆ, ನಾವು ಅಪ್ಲೈ ಮಾಡ್ಬೋದಾ ಅಂತ. ಖಂಡಿತವಾಗಿ ನೀವು BPL ಕಾರ್ಡು, ರೇಷನ್ ಕಾರ್ಡ್ ಹೊಂದಿರಬೇಕು. APL ಚಾಲ್ತಿಯಲ್ಲಿದ್ದರೂ ಸಹ ನೀವು ಅಪ್ಲೈ ಮಾಡ್ಬೋದು. ಆದರೆ ಒಂದು ಗ್ಯಾರಂಟಿ, BPL ಕಾರ್ಡ್ ಓನರ್ಸ್ಗೆ ಆದ್ಯತೆ ಹೆಚ್ಚಾಗಿರುತ್ತೆ ಫ್ರೆಂಡ್. ನಿಮಗೆ ಏನೋ ಇತ್ತೀಚೆಗೆ 3 ಲಕ್ಷವರೆಗೂ ಇನ್ಕಮ್ ಮಾಡಿದ್ದಾರೆ, ಹಾಗಾಗಿ ನಿಮಗೆ APL ಕಾರ್ಡ್ ಇದ್ದರೂ ನೀವು ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಸಿಗೋ ಚಾನ್ಸಸ್ಸು ನಿಮ್ಮ ಅದೃಷ್ಟ ಪ್ರಕಾರ ಹೆಚ್ಚಿನ ಆದ್ಯತೆ BPL ಕಾರ್ಡರ್ಗೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್. 1 ಬಿ ಎಚ್ ಎ ಫ್ಲ್ಯಾಟು ಏನು ಇತ್ತೀಚೆಗೆ ದಿನಗಳಲ್ಲಿ ಸಾಕಷ್ಟು ಕಡೆ ಖಾಲಿ ಇದ್ದಾವೆ, ಮತ್ತು ಏನು ತಾಂಡಿಲ್ದಂಥವ್ರಿಗೆ ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡ್ತೀವಿ ಅಂತಲೂ ಸಹ ಮೆಸೇಜ್ಗಳು ಬರ್ತಾಯಿದ್ದಾವೆ. ಈಗ ಸುಮಾರು ಖಾಲಿ ಇರೋ ಅಂಥ ಫ್ಲ್ಯಾಟ್ಗಳು ನಿಮಗೆ ಸಿಕ್ಕೋ ಚಾನ್ಸಸ್ಸು ಹೆಚ್ಚಾಗಿದೆ. ಹಾಗಾಗಿ ಅರ್ಜಿ ಹಾಕಂತ ನೀವು ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್. ಇಂಥ ಕಡೆ ನಿಖರವಾಗಿ ಅಂತ ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ಫ್ಲ್ಯಾಟ್ಗಳು ಇದೇ ಜಾಗದಲ್ಲಿ ಬೇಕು ಅನ್ನೋಕ್ಕಲ್ಲ. ಯಾಕೆಂದರೆ ಇದು ಸುಮಾರು ಒಂದು 4 ವರ್ಷದಿಂದನೂ ಸಹ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟು ಎಲ್ಲ ಫಿಲಪ್ಗಳು ಆಗಿರ್ತವೆ. ಖಾಲಿ ಇರೋ ಜಾಗ ನೀವು ತಗೊಬೋದು. ನಮ್ಮ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲ ಕಡೆಯೂ ಇದ್ದಾವೆ. ದಕ್ಷಿಣ ವಲಯ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ, ದಾಸಹಳ್ಳಿ ಕ್ಷೇತ್ರ, ಯಲಹಂಕ ಕ್ಷೇತ್ರ, ಯಶವಂತಪುರ, ಅತಿ ಹೆಚ್ಚು ಯಲಹಂಕ ಕ್ಷೇತ್ರದಲ್ಲೇ ಈ 1 ಬಿ ಎಚ್ ಎ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಈಗ ನಿಮಗೆ ತಿಳಿಸೋದೇನಪ್ಪ ಅಂದರೆ 1 ಬಿ ಎಚ್ ಎ ಫ್ಲ್ಯಾಟು ಆಸಕ್ತಿ ಇರೋ ಅಂಥವ್ರು ನೀವು ತಗೊಬೋದು ಫ್ರೆಂಡ್. ರಾಜ್ಯ ಸರ್ಕಾರ ಇತ್ತೀಚೆಗೆ ಎಲ್ಲ ಕಚ್ಚಾ ವೆಚ್ಚಗಳು ಅಂದರೆ ಕಬ್ಬಿಣ ರೇಟ್ ಆಗಿರ್ಬೋದು, ಸಿಮೆಂಟ್ ರೇಟ್ ಆಗಿರ್ಬೋದು, ಏನು ಉಪಯುಕ್ತ ವಸ್ತುಗಳ ದರ ಏರಿಕೆಯಿಂದ ಇಲ್ಲಿ ಫ್ಲ್ಯಾಟ್ ರೇಟು ಸಹ ದರ ಏರಿಕೆ ಮಾಡಿದೆ ಫ್ರೆಂಡ್. ನಿಮಗೆ 13,20,000 ಈಗ ನೀವೇನಾದ್ರು ಅಪ್ಲಿಕೇಶನ್ ಹಾಕಿ ತಗೊಬೇಕು ಅಂದರೆ 13,20,000 ರೂಪಾಯಿ ನಿಮಗೆ ಇಲ್ಲಿ ಆಗುತ್ತೆ. ಮತ್ತು ಸರ್ಕಾರದಿಂದ ನಿಮಗೆ ಸಬ್ಸಿಡಿ ಸಹ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ 1 ಬಿ ಎಚ್ ಎ ಫ್ಲ್ಯಾಟ್ನಲ್ಲಿ. ಇಲ್ಲಿ ಎಲ್ಲರಿಗೂ ಸಹ ಸಬ್ಸಿಡಿ ಸಿಗುತ್ತೆ. SC/ST ಆಗಿರ್ಬೋದು, ಜನರಲ್ ಕ್ಯಾಟಗಿರಿಗೆ ಆಗಿರ್ಬೋದು, OBC ಆಗಿರ್ಬೋದು, ಪರಿಶಿಷ್ಟ ಪಂಗಡದವರು ಆಗಿರ್ಬೋದು, ಯಾರಿಗೆ ಆದರೂ ಸಹ ನೀವು ನಿಮಗೆ ಸಬ್ಸಿಡಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದಲೂ ಇಲ್ಲಿ ಸಿಗುತ್ತೆ. ಮಿನಿಮಮ್ SC/ST 3.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ ಥರ ಜನರಲ್ ಕ್ಯಾಟಗಿರಿಗೆ 2,70,000 ರೂಪಾಯಿ ಇಲ್ಲಿ ಸರ್ಕಾರ ಸಬ್ಸಿಡಿ ಸಿಗುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಎಲ್ಲ ಸಹ ಇಲ್ಲಿ ಸಿಗುತ್ತೆ. ನೋಡಿ, ನೀವು 1 ಬಿ ಎಚ್ ಎಗೆ ನೀವು ಆನ್ಲೈನ್ ಅಪ್ಲೈ ಮಾಡಬೇಕು ಅಂದರೆ ರಾಜೀವ್ ಗಾಂಧಿ ವೆಬ್ಸೈಟ್ ಆದಂತಹ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಮೊಬೈಲ್ ನಿಮ್ಮ ಸ್ವಂತ ಮೊಬೈಲ್ ಇದ್ದರೆ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ತೋರಿಸ್ತಾ ಇರ್ತೀವಿ, ನೇರವಾಗಿ ನೀವು ಬುಕ್ ಮಾಡ್ಕೋಬೋದು 1 ಬಿ ಎಚ್ ಎ ಫ್ಲ್ಯಾಟ್ಗೆ. ಪಕ್ಕದಲ್ಲೇ 2 ಬಿ ಎಚ್ ಎ ಇರುತ್ತೆ, ಅದು ಆಪ್ಷನ್ ಇರೋಲ್ಲ. 2 ಬಿ ಎಚ್ಗೆ ಆನ್ಲೈನ್ ಅರ್ಜಿ ಕ್ಲೋಸ್ ಮಾಡಿದ್ದಾರೆ. ಈಗ ಹರಾಜು ಬಿಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಹರಾಜು ಬಿಟ್ಟಾಗ ಖಂಡಿತವಾಗಿ ನಿಮಗೆ 2 ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ಜನವರಿ ಮೂಮೆಂಟಲ್ಲಿ ಇಲ್ಲಿ ಹರಾಜು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಈಗ 1 ಬಿ ಎಚ್ ಎದು ನೀವೇನು ತಗೊಬೇಕು ಅಂತ ಇದ್ದೀರಲ್ಲ, ಅದು ಟೋಟಲ್ ನಿಮಗೆ ರೇಟು 13,20,000 ರೂಪಾಯಿ. ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಏನು ಜನರಲ್ ಕ್ಯಾಟಗಿರಿಗೆ
ಜನರಲ್ ಕ್ಯಾಟಗರಿಗೆ ನಿಮಗೆ 10.5 ಲಕ್ಷ ರೂಪಾಯಿ ಫ್ಲ್ಯಾಟ್ ಆಗುತ್ತೆ. ಸಬ್ಸಿಡಿ ಹೊರತುಪಡಿಸಿ ನಿಮಗೆ 10.5 ಲಕ್ಷ ರೂಪಾಯಿ ಫ್ಲ್ಯಾಟ್ ಆಗುತ್ತೆ. ಮತ್ತು ನೀವು SC ST ರಾಜಿದ್ರೆ ನೀವು 9,70,000 ರೂಪಾಯಿ ಇಲ್ಲಿ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಂದರೆ ಇದು ನಿಮಗೆ 9,70,000 ರೂಪಾಯಿ ಆಗುತ್ತೆ. ಮತ್ತು ಜನರಲ್ ಕ್ಯಾಟಗರಿ 10.5 ಲಕ್ಷ ರೂಪಾಯಿ. ಫ್ರೆಂಡ್, ಇದು 9,70,000 ರೂಪಾಯಿ SC ST ಅವ್ರಿಗೆ, ಜನರಲ್ಗೆ 10.5 ಲಕ್ಷ ರೂಪಾಯಿ ಫ್ಲ್ಯಾಟ್ ರೇಟಿನ ದರ ಆಗುತ್ತೆ. ವಿತ್ ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಬರುತ್ತೆ. ರಿಜಿಸ್ಟ್ರೇಷನ್ ಖರ್ಚು ಒಂದು 50,000 ರೂಪಾಯಿ ನಿಮಗೆ ಬಂದೇ ಬರುತ್ತೆ. ನೀವೇ ಸ್ವತಃ ರಿಜಿಸ್ಟ್ರೇಷನ್ ಖರ್ಚು ನೀವು ಮಾಡಿಸ್ಕೋಬೇಕಾಗುತ್ತೆ ಫ್ಲ್ಯಾಟ್ ರೇಟ್ ದರ ಬಿಟ್ಟು. ಫ್ರೆಂಡ್, ನಿಮಗೆ ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆಯಾ ಅಂತ ಅಂದರೆ ಖಂಡಿತ ಸರ್ಕಾರದಿಂದಲೇ ನಿಮಗೆ ಬಡವರ ಸ್ಕೀಮ್ ಅಂತ ಹೇಳಿ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾ ಇದ್ದಾರೆ. ಸರ್ಕಾರದವರೇ ನಿಮಗೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಇರುತ್ತೆ. ಇಲ್ವ ಅಥವಾ ನಿಮ್ಮ ಹತ್ರ ಸೇವಿಂಗ್ ಅಮೌಂಟ್ ಏನಾರು ಇದ್ದರೆ ಫುಲ್ ಕ್ಯಾಶ್ ಕಟ್ಬಿಟ್ಟು ನೀವು ಸ್ವಾಧೀನ ಪತ್ರ ಪಡ್ಕೋಬೋದು. ನಂತರ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ನಿಮಗೆ ಮಾಡಿಕೊಡ್ತಾರೆ ತಾತ ನಂತರ. ಫ್ರೆಂಡ್, ಈಗ ನಿಮಗೆ ಈಗ ತಿಳಿಸೋದು ಏನಪ್ಪ ಅಂದರೆ ಬ್ಯಾಂಕ್ ಲೋನು ಎಷ್ಟು ಪ್ರೊಸೆಸ್ ಆಗುತ್ತೆ ಅನ್ನೋದು ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 6 ಲಕ್ಷ 7 ಲಕ್ಷ ಮಾಡ್ಕೊಂಡ್ರೆ ಮಿಕ್ಕಿದೇನಾರ ಬ್ಯಾಲೆನ್ಸ್ ಇದ್ದರೆ ನೀವು ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಫ್ಲ್ಯಾಟು ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ಮತ್ತು ನೀವೇನಾದ್ರು ಫ್ಲ್ಯಾಟ್ಗಳು ಅರ್ಜಿ ಸಲ್ಲಿಸಿ ಮೊದಲಿಗೆ ನೀವು ಸೆಲೆಕ್ಟ್ ಏನಾರು ಆದರೆ ಮೊದಲಿಗೆ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಳ್ಳೋಕ್ಕೆ 50,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. 50,000 ಕಟ್ಟ ನಂತರ ನಿಮಗೆ ಫ್ಲ್ಯಾಟ್ ಬುಕ್ಗೆ ಅವಕಾಶ ಇರುತ್ತೆ. ಇಲ್ಲಿ ತಮ್ಮ ಅರ್ಜಿ ಸಲ್ಲಿಸ್ತಿದ್ದಂಗೆ ಫ್ಲ್ಯಾಟ್ ಬುಕ್ ಮಾಡೋಕ್ಕಲ್ಲ, ನೀವು ಅಮೌಂಟು ಅಡ್ವಾನ್ಸ್ ಆಗಿ 50,000 ನೀವು ಕಟ್ಟಬೇಕಾಗುತ್ತೆ. 50,000 ಕಟ್ಟ ನಂತರ ನಿಮಗೆ ಫ್ಲ್ಯಾಟ್ ಬುಕ್ ಮಾಡೋಕ್ಕೆ ಅವಕಾಶ ಇಲ್ಲಿ ಆಪ್ಷನ್ ಮೊಬೈಲಲ್ಲೇ ತೋರಿಸುತ್ತೆ, ಅಥವಾ ನಿಮ್ಮ ನೇರವಾಗಿ ನೀವೇ ಹಾಕೋಬೋದು. ಇಲ್ಲಿ 2 ಆಪ್ಷನ್ ಇರುತ್ತೆ. ನೀವು MLA ಕೋಟಾ ಅಂತ ಇರುತ್ತೆ, ಪ್ಲಸ್ ನೇರವಾಗಿ ಸಾರ್ವಜನಿಕ ಕೋಟಾ ಅಂತ ಇರುತ್ತೆ. ಅಪ್ಲಿಕೇಶನ್ ಹಾಕುವಾಗ ನೋಡ್ಕೊಂಡು ಹಾಕಿ. ಸಾರ್ವಜನಿಕ ಕೋಟಾದಲ್ಲಿ ಹಾಕಿದ್ರೆ ನೇರವಾಗಿ ನೀವು ಆನ್ಲೈನ್ ಎಲ್ಲಾದರೂ ಬೆಂಗಳೂರಿನಲ್ಲಿ ನೀವು ತಗೊಬೋದು. ಅದೇ ನೀವು ಹತ್ತಿರ ಸಮೀಪ ಇರೋ MLA ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು MLA ಕೋಟಾದಲ್ಲಿ ನೀವು ತಗೊಂಡ್ರೆ ಅಲ್ಲೇ ನೀವು MLA ಕೋಟಾದಲ್ಲಿ ಯಾವ ಕಡೆ ಖಾಲಿ ಇದ್ದಾವೆ ಅಲ್ಲಿ ನೀವು ತಗೊಳ್ಬೋದು. ಫ್ರೆಂಡ್, ಇಲ್ಲಿ 2 ಆಪ್ಷನ್ ಇರುತ್ತೆ. ನೇರವಾಗಿ ಅರ್ಜಿ ಸಲ್ಲಿಸ್ಬೋದು, ಅಥವಾ MLA ಕಡೆಯಿಂದ ನೀವು ನಿಮ್ಮ ಸ್ಥಳೀಯ ಆಫೀಸಲ್ಲಿ MLA ಕಡೆಯಿಂದನೂ ಕೇಳಿ ನೀವು ಅಪ್ಲಿಕೇಶನ್ ಹಾಕಿ ಅಲ್ಲೂ ಸಹ ನೀವು ತಗೊಬೋದು. ಫ್ರೆಂಡ್, 2 ಆಪ್ಷನ್ ಇಲ್ಲಿ ಕೊಟ್ಟಿರ್ತಾರೆ. 50% ಈಗ ಎಕ್ಸಾಂಪಲ್ ಒಂದು ಯಲಹಂಕ ಕ್ಷೇತ್ರದಲ್ಲಿ 1000 ಮನೆಗಳು ಇದ್ದರೆ 500 ಮನೆಗಳು MLA ಬರುತ್ತೆ. ಇನ್ನು 500 ಮನೆ ಈ ಸರ್ಕಾರಕ್ಕೆ ಹೋಗುತ್ತೆ. ಸಾರ್ವಜನಿಕರಿಗೆ ನೇರವಾಗಿ ಬುಕ್ ಮಾಡ್ಕೋಬೋದು. ಈ 500 ಮನೆ ಸಾರ್ವಜನಿಕರಲ್ಲಿ MLA ಕೋಟಾ ಆದರೆ ಅವರು ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ್ದು ಕೊಡ್ತಾರೆ ಅದು ನೀವು ತಗೊಬೋದು ಅಂತ ನಾನು ತಿಳಿಸ್ತೀನಿ. ಇಲ್ಲಿ 2 ಆಪ್ಷನ್ ಇರುತ್ತೆ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನಿಮ್ಮ ಸಮೀಪದಲ್ಲಿ MLA ಹತ್ರ ಆಫೀಸ್ ಹತ್ರನೂ ಕೇಳ್ಬೋದು, ಅಥವಾ ನೇರವಾಗಿ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಫ್ರೆಂಡು, ಈ ನೇರವಾಗಿ ಬುಕ್ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಏನಪ್ಪ ಅಂದರೆ ನೀವು ಎಲ್ಲಿ ಬೇಕಾದ್ರೆ ಆಪ್ಷನಲ್ಲಿ ತಗೊಬೋದು. ಯಾವ ಜಾಗದಲ್ಲಿ ಖಾಲಿ ತೋರಿಸುತ್ತೆ ಫ್ಲ್ಯಾಟ್ಗಳು ಅಲ್ಲಿ ನೇರವಾಗಿ ನೀವು ತಗೊಬೋದು ಅಂತ ನಿಮ್ಮ ತಿಳಿಸಿ. ಅದು ನಿಮ್ಮ ಅನುಕೂಲ, ನಿಮ್ಮ ಅನುಕೂಲದಲ್ಲಿ ನೀವು ತಗೊಬೋದು. ಫ್ರೆಂಡ್, ಇಷ್ಟು ನಿಮಗೆ ಹೇಳ್ತೀನಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಿಮಗೆ ಹೇಳೋದಾದರೆ, ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ಐಡೆಂಟಿ ಕಾರ್ಡು, ಬೆಂಗಳೂರು ಅಡ್ರೆಸ್ದೇ ಆಗಿರಬೇಕು. ಮತ್ತು ನೀವು ವಾಸವಿ ದೃಢೀಕರಣ ಪತ್ರ ಬೆಂಗಳೂರಿನಲ್ಲಿ 5 ವರ್ಷ ಮೇಲ್ಪಟ್ಟಿರಬೇಕು. ಕ್ಯಾಸ್ಟ್ ಇನ್ಕಮ್, ಕ್ಯಾಸ್ಟ್ ಸರ್ಟಿಫಿಕೇಟು, ನೀವು ಯಾವ ಕ್ಯಾಸ್ಟ್ ಅನ್ನೋದು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕು. ಆರ್ ಡಿ ನಂಬರ್ ಇರಬೇಕು, ಹೊಸದಾಗಿ ಆರ್ ಡಿ ನಂಬರ್ ಇರಬೇಕು. ಮತ್ತು ಇನ್ಕಮ್ ಸರ್ಟಿಫಿಕೇಟು 1,10,000 ಮಾಡಿಸಿ, ಜಾಸ್ತಿ ಮಾಡ್ಸೋಕ್ಕೆ ಹೋಗ್ಬೇಡ್ರಿ. BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 1,10,000 ಅರ್ಜಿ ಸಲ್ಲಿಸಿ, ಇಲ್ಲ ಅರ್ಜಿ ಕಮ್ಮಿ ಇದ್ದರೂ ಅರ್ಜಿ ಸಲ್ಲಿಸಿ ಆಮೇಲೆ ಇದು ಮಾಡ್ಕೋಬೋದು. ನಂತರ ನಿಮಗೆ ಇಷ್ಟು ನಿಮಗೆ ಡಾಕ್ಯುಮೆಂಟ್ಸ್ಗಳೆಲ್ಲ ಬೇಕಾಗುತ್ತೆ. ಇನ್ಕಮ್ಸ್ ಆಗಿರ್ಬೋದು, ಪ್ರತಿಯೊಂದು ಆರ್ ಡಿ ನಂಬರ್ ಇರಬೇಕು. ವಾಸವಿ ದೃಢೀಕರಣ ಪತ್ರ, ಇನ್ಕಮ್ ಸರ್ಟಿಫಿಕೇಟಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಎಲ್ಲದರಲ್ಲೂ ಸಹ ನಿಮ್ಮ ಆರ್ ಡಿ ನಂಬರ್ ಇರಲೇಬೇಕು ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇದು ಆದರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆದ್ಯತೆ. ಬೇರೆ ಡಿಸ್ಟಿಕ್ನವರು ಇಲ್ಲಿ ಅವರು ಅರ್ಜಿ ಹಾಕೋಕ್ಕಾಗಲ್ಲ. ಎಲ್ಲ ಅಡ್ರೆಸ್ಗಳು ಬೆಂಗಳೂರಿನಲ್ಲೇ ಅಡ್ರೆಸ್ ಇರಬೇಕಾಗುತ್ತೆ. ನಿಮ್ಮದು ಬೆಂಗಳೂರು ಇಲ್ಲಿ ಯಾಕೆಂದರೆ ಬೆಂಗಳೂರು ನಿವಾಸಿಗಳಿಗೆ ಅಂತಲೇ ಈ ಫ್ಲ್ಯಾಟು ನಿರ್ಮಾಣ ಮಾಡ್ತಾ ಇರೋದು. ಹಾಗಾಗಿ ಹೊರಗಡೆ ಏನೇ ಔಟ್ಸೈಡರ್ ಆಗಿರ್ಬೋದು, ಯಾರೇ ಜಿಲ್ಲೆಗಳಾಗಿರ್ಬೋದು, ಇಲ್ಲಿ ಅವಕಾಶ ಇರಲ್ಲ ಅಂತ ನಾನು ತಿಳಿಸ್ತೀನಿ. ಬೆಂಗಳೂರಿನಲ್ಲಿ ಮಿನಿಮಮ್ 5 ವರ್ಷ ಮೇಲ್ಪಟ್ಟವ್ರಿಗೆ ಇದು ಅವಕಾಶ ಇರುತ್ತೆ. 1 BHF ಫ್ಲ್ಯಾಟು ಅಂತ ನಾನು ತಿಳಿಸ್ತೀನಿ.
ಫ್ರೆಂಡ್ ಇಷ್ಟು ನಿಮಗೆ 1 BHK ಫ್ಲ್ಯಾಟು ಎಲ್ಲ ಮಾಹಿತಿಗಳು ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಂತಲೂ ಸಹ ತಿಳಿಸಿದ್ದೀನಿ. ಹೆಚ್ಚಿನ ಇದಕ್ಕೆ ನಮ್ಮ ವಿಡಿಯೋಗಳು ನೋಡಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. 1 BHK ಮತ್ತು 2 BHK ಬಗ್ಗೆ ಸಂಪೂರ್ಣವಾಗಿ ಸಿಗುತ್ತೆ ಅಂತಲೇ ಹೇಳ್ತೀನಿ. ಫ್ರೆಂಡ್ ಇದೇನು 1 BHK ಫ್ಲ್ಯಾಟು ನಿಮ್ಮ ಆಸಕ್ತಿ ಇರೋ ಅಂತಾರ ಒಂದು ಸರಿ ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಸರ್ಕಾರ ಮನೆ ಕೊಡ್ತೈತೆ ಅಂತ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ಈ ಮನೆ ತಗೊಳ್ಳಿ. ಯಾಕೆಂದರೆ ನೀವು ಯಾರೋ ಬಲವಂತವಾಗಿ ನೀವು ತಾಂಡಿ ಆಮೇಲೆ ಫ್ಲ್ಯಾಟ್ ನಾನು ಕ್ಯಾನ್ಸಲ್ ಮಾಡಬೇಕು ಅಂತ ಅನ್ನಕ್ಕೋಬೇಡಿ. ಸರಿ ನೋಡಿ ನಿಮ್ಮ ಮನೆಯವ್ರಿಗೆ ತೋರಿಸಿ ಅವರೆಲ್ಲ ಒಪ್ಪಿಗೆ ಆದರೆ ನಂತರ ನೀವು ಫ್ಲ್ಯಾಟ್ಗಳು ನಿಮ್ಮ ಎಲ್ಲಿ ಸೆಲೆಕ್ಟ್ ಆಗುತ್ತೆ ಅಲ್ಲಿ ನೀವು ತಗೊಳ್ಳಿ. ಯಾಕೆಂದರೆ ಈಗ ಹೊಸ್ದಾಗಿ ಅರ್ಜಿ ಕರೀತಾಯಿಲ್ಲ, 4 ವರ್ಷ ಆಗೋದ್ರಿಂದ ನಿಮಗೆ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಅರ್ಜಿ ಹಾಕೊಂಡು ನೀವು ತಗೊಬೋದು ಅಂತ ಹೇಳ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ. ಫ್ರೆಂಡ್ ಏನೇ ವಿಷಯ ಇದ್ದರೂ ಕಮೆಂಟ್ ಮುಖಾಂತರ ಹಾಕಿ ಆದಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈ 1 BHK ಫ್ಲ್ಯಾಟು ಏನೋ ನಮ್ಮ ಬೆಂಗಳೂರಿನಲ್ಲಿ ಯಶವಂತಪುರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಎಲೆಕ್ಟ್ರಾನ್ ಸಿಟಿ ಕಡೆ ಆಗಿರ್ಬೋದು, ಈ ಕಡೆ ದಕ್ಷಿಣ ವಲಯ ಆಗಿರ್ಬೋದು, ಮಹದೇವಪುರ, KR ಪುರಮ್, ದಾಸರಳ್ಳಿ, ನೆಲಮಂಗಲ ಎಲ್ಲ ಕಡೆಯೂ ಇರುತ್ತೆ. ಆಲ್ಮೋಸ್ಟ್ ಇದು ಎಲ್ಲ ಕಡೆಯೂ ಸುಮಾರು 48,000 ಮನೆಗಳು ಇಲ್ಲಿ ನಿರ್ಮಾಣ ಆಯ್ತಾಯಿದೆ. 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ. ಫ್ರೆಂಡ್ ಇಷ್ಟು ಫಿಲಪ್ ಆಗ್ತಾ ಇದ್ದಾವೆ. 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. 2 BHK ಹರಾಜು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಎಲ್ಲ ನೇರವಾಗಿ ನಿಮಗೆ ತಿಳಿಸ್ತೀನಿ. ನಮಸ್ಕಾರ.